ಯಾವಾಗಲೂ ಎಲ್ಲ ಅಮ್ಮಂದಿರಿಗೂ ಮಕ್ಕಳು ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡೋದು ಅದರಲ್ಲೂ ಚಿಕ್ಕ ಮಕ್ಳಿಗೆ ಏನು ಮಾಡೋದು ಅನ್ನೋದಾದರೆ ಈ ಚೀಸ್ ಪರಾಟ ತುಂಬಾ ಸಿಂಪಲ್. ಫಸ್ಟು ಒಂದು ಮೀಡಿಯಮ್ ಸೈಜಲ್ಲಿ ಚಪಾತಿ ಹಿಟ್ಟನ್ನ ಹೊತ್ಕೊಂಡು ನಂತರ ಅದಕ್ಕೆ ಚೀಸು, ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಹೋಳಿಗೆಗೆ ಹೇಗೆ ತುಂಬ್ತೀವಿ, ಅಲ್ಲಿ ಪರಾಟ ಎಲ್ಲ ತುಂಬ್ತೀವಿ ಆ ಥರ ಸ್ಟಫ್ ಮಾಡಿ ಸ್ವಲ್ಪ ಮೀಡಿಯಮ್ ದಪ್ಪಕ್ಕೆ ಊದ್ಬಿಟ್ಟು ನೀವು ಎರಡೂ ಕಡೆ ತುಪ್ಪ ಹಾಕಿ ಬೇಯಿಸಿ, ಸ್ವಲ್ಪ ಚೆನ್ನಾಗಿ ಬೇಯಿಸಿ, ತುಂಬಾ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ ಸೊ ದಟ್ ರೋಸ್ಟ್ ಆಗೋದಿಲ್ಲ, ಸಾಫ್ಟಾಗಿ ಹುಬ್ಬು ಈ ಥರ ನೀಟಾಗಿ ತುಂಬ ಚೆನ್ನಾಗಿ ಹುಬ್ಬು ಬರುತ್ತೆ. ಹೋಳಿಗೆ ಉಬ್ಬಿದಷ್ಟೇ ಉಬ್ಬುತ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಚೀಸ್ ಅಂದರೆ ಯಾಕೆ ತಾನೇ ಇಷ್ಟಪಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೇಮ್ ಪಿಜ್ಜಾ ಟೇಸ್ಟು. ನಿಮ್ಗೇನಾರು ಪಿಜ್ಜಾ ತಿನ್ನಬೇಕು ಅಂತ ಯಾವಾಗಲಾದ್ರು ಕ್ರೇವಿಂಗ್ ಆದರೆ ಇಮ್ಮಿಡಿಯೇಟಾಗಿ ಚಪಾತಿ ಇದ್ದರೆ ಈ ರೀತಿಯಾದ ಒಂದು ಪಿಜ್ಜಾ ಪರಾಟ ಮಾಡ್ಕೊಳ್ಳಿ. ಲಿಟ್ರಲಿ ಪಿಜ್ಜಾ ತಿನ್ನಂಗೆ ಆಗುತ್ತೆ. ನೀವು ಬೇಕು ಅಂದರೆ ಕಾರ್ನು, ಕ್ಯಾಪ್ಸಿಕಮ್ ಏನು ಬೇಕೋ ಸ್ಟಫಿಂಗ್ಸ್ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸೇಮ್ ಮಾರ್ಗರಿಟಾ ಪಿಜ್ಜಾ ಹೇಗೆ ಟೇಸ್ಟ್ ಬರುತ್ತೆ ಅದೇ ಥರ ಇದೆ. ಖಂಡಿತ ದೊಡ್ಡವರಿಂದ ಮಕ್ಕಳವ್ರಿಗೂ ಇದು ಇಷ್ಟಪಡ್ತಾರೆ. ಅದರಲ್ಲೂ ನೀವು ಬಿಸಿ ಬಿಸಿಯಾಗಿ ಕೊಟ್ಬಿಟ್ರಂತೂ ಚೀಸ್ ಮೆಲ್ಟಾಗಿ ಸಿಕ್ಕಾಬಟ್ಟೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನೀವು ಟ್ರೈ ಮಾಡಿ, ನಿಮ್ಮ ಮಕ್ಕಳಲ್ಲಿಗೂ ಟ್ರೈ ಮಾಡಿಸಿ.